ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿವಸ ಅನಗತ್ಯವಾದಂತಹ ಪ್ರಯಾಣ ಅನ್ನುವಂಥದ್ದು, ಅಂದರೆ ಏನೂ ಉಪಯೋಗ ಇಲ್ಲದಲೇ ಸುಮ್ಮನೆ ಒಂದಷ್ಟು ಪ್ರಯಾಣವನ್ನು ಮಾಡಬೇಕಾದಂಥದ್ದು. ಮನಸ್ಸೂ ಇರುವುದಿಲ್ಲ, ಆದರೆ ಅನಿವಾರ್ಯವೇನೋ ಅನ್ನುವ ರೀತಿಯಲ್ಲಿ ನಿಮ್ಮ ಪ್ರಯಾಣ ಆಗುತ್ತೆ. ವಿದ್ಯಾರ್ಥಿಗಳು ಬೇಸರದಿಂದ ಬಲವಂತದಿಂದ ಓದಬೇಕಾದಂತಹ ಪರಿಸ್ಥಿತಿ, ಆಸಕ್ತಿ ಇರೋದಿಲ್ಲ. ಹಾಗೆ ಏನೋ ಬೇರೆಯವರು ಹೇಳ್ತಾ ಇದ್ದಾರಲ್ಲ, ಬೇರೆಯವರು ಗಮನಿಸ್ತಾ ಇದ್ದಾರಲ್ಲ ಅಂತ ಹೇಳಿ ಓದಬೇಕಾದಂಥದ್ದಾಗತ್ತೆ. ತುಂಬ ಆಯಾಸವಾಗತಕ್ಕಂತಹ ದಿವಸ, ಅಂದರೆ ಏನೋ ಬೇರೆ ಬೇರೆ ಒತ್ತಡಗಳು, ಬೇರೆ ಬೇರೆ ಕೆಲಸಗಳು ನಿಮಗೆ ಇರುವಂಥ ದಿವಸ. ಶೀತ ಸಂಬಂಧವಾದಂತಹ ಆರೋಗ್ಯ ಸಮಸ್ಯೆಯೂ ಕೂಡ ಕಾಡುವಂಥದ್ದಿದೆ. ಹಾಗೆ ತಂದೆ ತಾಯಿಯ ಜೊತೆಯಲ್ಲಿ ವಾದ ವಿವಾದಗಳು ನಡೆಯುತ್ತೆ, ದೊಡ್ಡವರ ಜೊತೆಯಲ್ಲಿ ಮಾತಿಗೆ ಮಾತು ಬೆಳೆಯುತ್ತೆ. ಹೀಗೆ ಹಲವಾರು ಅಂಶಗಳನ್ನು ನೋಡ್ತಾ ಹೋದಾಗ ಈ ದಿನ ಅಷ್ಟೊಂದು ಚೆನ್ನಾಗಿಲ್ಲ ಅಂತ ಹೇಳಿ ಭಾವಿಸಬೇಕು. ಆರೋಗ್ಯ ಸಮಸ್ಯೆ ಬಹಳ ದಿವಸಗಳಿಂದ ಇದ್ದಂಥವರಿಗೆ ಈ ದಿವಸ ತೊಂದರೆಯಾಗತಕ್ಕಂತಹ ಸಾಧ್ಯತೆ ಹೆಚ್ಚಾಗಿ ಕಾಣ್ತಾ ಇದೆ. ಅಘೋರ ಮೃತ್ಯುಂಜಯನನ್ನು ಪ್ರಾರ್ಥನೆ ಮಾಡಿ, ಅಘೋರಾಯ ನಮಸ್ತುಭ್ಯಂ ಘೋರಾಘೋರ ಭಯಂಕರ ಘೋರ ಮೃತ್ಯು ವಿನಾಶಾಯ ಅಘೋರಾಯ ನಮೋ ನಮಃ ಎಂಬುದಾಗಿ 28 ಬಾರಿ ಆ ಮಂತ್ರವನ್ನು ಪಠನೆ ಮಾಡಿ ಶುಭವಾಗಿ. ವೃಷಭ ರಾಶಿ, ಕೈ ಹಾಕಿದ ಕೆಲಸಗಳು ಪೂರ್ಣವಾಗ್ತಕ್ಕಂತಹ ಯೋಗ. ಅದರಿಂದ ಅಲ್ಪತೃಪ್ತಿ, ಕೆಲಸ ಆದರೂ ಕೂಡ ಪರಿಪೂರ್ಣವಾದಂತಹ ಸಮಾಧಾನ, ತೃಪ್ತಿ ಅನ್ನುವಂಥದ್ದು ಇರುವುದಿಲ್ಲ. ಮಹತ್ವಾಕಾಂಕ್ಷೆಗಳು ಈಡೇರುವಂಥದ್ದು. ಯಾವ ಒಂದು ಅಭಿಪ್ರಾಯವನ್ನು, ಯಾವ ಒಂದು ನಿರೀಕ್ಷೆಯನ್ನು ಇಟ್ಟುಕೊಂಡು ಯಾವ ಕೆಲಸವನ್ನು ಮಾಡ್ತೀರಿ, ಆ ಕೆಲಸಗಳು ಕೈಗೂಡ್ತಕ್ಕಂತಹ ಸಾಧ್ಯತೆ. ಬೇರೆಯವರಿಗೆ ಸಹಾಯವನ್ನು ಮಾಡಿ ಹೆಸರನ್ನು ಮಾಡ್ತೀರಿ. ಯಾರೋ ಆಪತ್ತಿನಲ್ಲಿರ್ತಾರೆ, ಯಾರೋ ಅಪೇಕ್ಷೆ ಪಟ್ಟಿರ್ತಾರೆ, ಅಂಥವರಿಗೆ ನಿಮ್ಮ ಕೈಲಾದಂತಹ ಸಹಾಯವನ್ನು ಮಾಡಿ ನಿಮ್ಮ ಹೆಸರು ಅವರ ಬಾಯಲ್ಲಿ ಬರುವ ಹಾಗೆ ಹಲವಾರು ಜನಕ್ಕೆ ಅವರ ವಿಷಯವನ್ನು ತಿಳಿಸುವಂಥದ್ದಾಗಬಹುದು. ಮಧ್ಯಾಹ್ನದ ನಂತರದಲ್ಲಿ ಸಮಯ ಅಷ್ಟೊಂದು ಚೆನ್ನಾಗಿಲ್ಲ ಅನ್ನುವಂಥದ್ದನ್ನು ತಿಳಿಬೇಕಾಗತ್ತೆ. ಅನಗತ್ಯವಾದಂತಹ ವಿಚಾರಗಳಲ್ಲಿ ಭಾಗಿಗಳಾಗೋದ್ರಿಂದ ತುಂಬ ಬೇಸರಕ್ಕೆ ಅದು ಕಾರಣವಾಗ್ತಕ್ಕಂಥದ್ದು. ವಿದ್ಯಾರ್ಥಿಗಳು ತಮ್ಮ ವಿದ್ಯೆಯನ್ನು ಹೊರತಾದಂತಹ ಬೇಡದೇ ಇರತಕ್ಕಂತಹ ಚಟುವಟಿಕೆಗಳಲ್ಲಿ ಭಾಗಿಗಳಾಗಿ ಶಿಕ್ಷೆಯನ್ನು ಅನುಭವಿಸಬೇಕಾಗತ್ತೆ. ವಯಸ್ಸಿಗೆ ಮೀರಿದಂತಹ ಕೆಲವು ಏನೋ ಚಟುವಟಿಕೆಗಳು ನಿಮ್ಮನ್ನು ಆಕರ್ಷಣೆ ಮಾಡುತ್ತೆ. ಅದು ಬಾಲಾಪರಾಧ ಅನ್ನುವಂತಹ ರೀತಿಯಲ್ಲಿ ಆಗಬಹುದು. ಎಚ್ಚರಿಕೆಯನ್ನು ವಹಿಸಲೇಬೇಕಾದಂಥದ್ದು. ಸರಸ್ವತೀ ದೇವಿಯನ್ನು ಪ್ರಾರ್ಥನೆ ಮಾಡಿ ವಿದ್ಯಾ ವಿಷಯಕವಾದಂತಹ ಯಾವುದೇ ಪ್ರತಿಬಂಧಕ ದೋಷಗಳಿದ್ದರೂ ಕೂಡ ನಿವಾರಣೆಯಾಗಲಿ, ಶುಭವಾಗಿ. ಮಿಥುನ ರಾಶಿ, ಸ್ಥಿರ ಆಸ್ತಿಯ ವಿಚಾರಕ್ಕೆ ಕಲಹ ಆಗಬಹುದು, ಜಗಳ ಆಗಬಹುದು ಅನ್ನುವಂಥದ್ದು. ಮನೆಯವರ ಯೋಗಕ್ಷೇಮದ ವಿಚಾರಕ್ಕೆ ಸ್ವಲ್ಪ ಮಟ್ಟಿಗೆ ಕಾಳಜಿಯನ್ನು ವಹಿಸಬೇಕಾಗತ್ತೆ. ಮನೆಯಲ್ಲಿ ದೊಡ್ಡವರ ಆರೋಗ್ಯವಾಗಲಿ, ಅವರಿಗೆ ಏನಾದರೂ ಸಮಸ್ಯೆಗಳಾದರೆ ಆ ವಿಚಾರಗಳಾಗಲಿ, ಅದರ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕು. ಸಮಾಜ ಸೇವೆಗೆ ಮನಸ್ಸು ಬರಬಹುದು. ನಾನು ಸಮಾಜಕ್ಕೋಸ್ಕರ ಏನನ್ನಾದರೂ ಮಾಡಬೇಕು, ಸಾರ್ವಜನಿಕವಾದಂತಹ ಕೆಲಸವನ್ನು ಮಾಡಬೇಕು, ನನ್ನ ಸೇವೆಯನ್ನು ನಾನು ಸಲ್ಲಿಸಬೇಕು, ಅಥವಾ ಸಮಾಜ ನನಗೆ ಕೊಟ್ಟಿರತಕ್ಕಂತಹ ಒಳ್ಳೆಯ ಒಂದು ಸ್ಥಾನಮಾನಕ್ಕೆ ನಾನು ಋಣವನ್ನು ತೀರಿಸಬೇಕು ಅನ್ನುವಂತಹ ಭಾವನೆಗಳು ಮನಸ್ಸಿನಲ್ಲಿ ಬರಬಹುದು. ಹಾಗೆ ನವವಿವಾಹಿತರಲ್ಲಿ, ಹೊಸದಾಗಿ ಮದುವೆ ಆದಂಥವರಲ್ಲಿ ದಾಂಪತ್ಯದ ವಿಚಾರದಲ್ಲಿ ಏನೋ ವ್ಯತ್ಯಾಸಗಳು ಕಾಣಬಹುದು, ಜಗಳಕ್ಕೆ ಅವಕಾಶಗಳಾಗತ್ತೆ. ಹಿರಿಯರ ಮಾರ್ಗದರ್ಶನ ಮಾತು ಯಾವುದೂ ಕೂಡ ಫಲವನ್ನು ಕೊಡೋದಿಲ್ಲ. ದೊಡ್ಡವರು ಏನೋ ಒಂದು ತಿಳುವಳಿಕೆಯನ್ನು ಹೇಳ್ತಾರೆ, ಆದರೆ ಕೇಳುವಂತಹ ವ್ಯವಧಾನವಾಗಲಿ, ಅವರು ಹೇಳಿದಂತಹ ರೀತಿಯಲ್ಲಿ ನಡೆಯುವಂಥದ್ದಾಗಲಿ ಯಾವುದೂ ಕೂಡ ಆಗದಲ್ಲೇ ದೊಡ್ಡವರ ಮಾತು ವ್ಯರ್ಥವಾಗ್ತಕ್ಕಂಥದ್ದು. ಲಕ್ಷ್ಮೀನಾರಾಯಣ ಹೃದಯ ಸ್ತೋತ್ರವನ್ನು ಶ್ರವಣ ಮಾಡಿ, ಅನುಕೂಲ ಇದ್ದಂಥವರು ಯಾರನ್ನಾದರೂ ವಿದ್ಯಾವಂತರನ್ನ ಕರೆಸಿ ಅದನ್ನು ಪಾರಾಯಣ ಮಾಡಿಸಿ, ಶುಭವಾಗಿ. ಕರ್ಕಾಟಕ ರಾಶಿ, ಕಷ್ಟಪಟ್ಟು ಕೆಲಸ ಮಾಡಿದರೂ ಕೂಡ ಏನೋ ಒಂದು ರೀತಿಯಲ್ಲಿ ಉತ್ತಮವಾದಂತಹ ಫಲಿತಾಂಶ ಇಲ್ಲ. ಹಾಗಾಗಿ ಏನೋ ಮನಸ್ಸಿಗೆ ಹಿಂಸೆ, ಬೇಸರ, ಇಷ್ಟೆಲ್ಲ ಕಷ್ಟಪಟ್ಟರೂ ಕೂಡ
ಆ ಭಗವಂತನ ದೃಷ್ಟಿ ನಮ್ಮ ಮೇಲೆ ಬೀಳಲಿಲ್ವಲ್ಲ ಅನ್ನುವಂತಹ ಒಂದು ಆತಂಕ, ನೋವು ನಿಮ್ಮಲ್ಲಿ ಕಾಣುವಂಥದ್ದಾಗತ್ತೆ. ಹಣದ ವಿಚಾರಕ್ಕೆ ಜಗಳ ಮಾಡ್ಕೊಳ್ತೀರಿ. ದುಡ್ಡು ಕಾಸಿನ ವಿಷಯ ಬಂತು ಅಂತಂದರೆ ಏನೋ ಸಣ್ಣ ಪುಟ್ಟ ಕಿರಿಕಿರಿಗಳು ಆರಂಭವಾಗುತ್ತೆ. ಅದು ದೊಡ್ಡ ಮಟ್ಟದ ಜಗಳಕ್ಕೆ ಕಾರಣವಾಗ್ತಕ್ಕಂಥದ್ದು. ಯಾರಿಗೂ ಕೂಡ ಸಾಲದ ವಿಚಾರಕ್ಕೆ ಈ ದಿವಸ ಮುಂದಾಗಬೇಡಿ. ಸಾಲ ಕೊಡುವುದು, ಸಾಲ ತಗೊಳ್ಳುವಂಥದ್ದು, ಬೇರೆಯವರಿಗೆ ಸಾಲವನ್ನು ಕೊಡಿಸ್ತೀನಿ ಅಂತ ಹೇಳುವಂಥದ್ದು, ಆ ಪ್ರಕ್ರಿಯೆಗಳಲ್ಲಿ ಭಾಗಿಗಳಾಗುವಂಥದ್ದು, ಇದೆಲ್ಲ ನಿಮಗೆ ಜೀವನದಲ್ಲಿ ನಿಮ್ಮ ವ್ಯವಹಾರದಲ್ಲಿ ತೊಂದರೆಗೆ ಕಾರಣವಾಗ್ತಕ್ಕಂಥದ್ದಾಗುತ್ತೆ. ಪ್ರಯಾಣದಲ್ಲೂ ಕೂಡ ಸಮಸ್ಯೆ ಇದೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾದಂಥದ್ದು. ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಶ್ರಮ ಏನಿದೆ ಅದು ಗಣನೆಗೆ ಬರುವುದಿಲ್ಲ. ಇದರ ಅರ್ಥ ನೀವೇನೇ ಕಷ್ಟಪಟ್ಟರೂ ಕೂಡ ಬೇರೆಯವರು ಆ ಹೆಸರನ್ನು ತಮ್ಮದಾಗಿಸ್ಕೊಳ್ತಾರೆ. ನೀವು ಕಷ್ಟಪಟ್ಟಿದ್ದಷ್ಟೇ ಬಂತು ಅಂತ ಹೇಳಿ ತಿಳಿಬೇಕಾದಂಥದ್ದು. ಮನೆಯಲ್ಲಿ ನಿಮ್ಮ ಬಗ್ಗೆಯೇ ಭಿನ್ನಾಭಿಪ್ರಾಯಗಳು ಮೂಡುತ್ತೆ. ಕಾರಣ ನಾವು ಹೇಳಿದ್ದನ್ನು ಕೇಳೋದಿಲ್ಲ, ಅವರೇ ಸ್ವಂತ ನಿರ್ಧಾರವನ್ನು ಮಾಡ್ತಾರೆ ಅನ್ನುವಂತಹ ಮಾತೇನಿದೆ ಅದು ನಿಮಗೆ ಪೂರ್ಣವಾಗಿ ಅನ್ವಯವಾಗ್ತಕ್ಕಂಥದ್ದಾಗುತ್ತೆ. ದುರ್ಗಾ ಪ್ರಾರ್ಥನೆಯನ್ನು ಮಾಡಿ, ದುರ್ಗಾರಾಧನೆಯನ್ನು ಮಾಡಿ, ಇರತಕ್ಕಂತಹ ಎಲ್ಲ ಗೊಂದಲಗಳು ಗೋಜಲುಗಳು ನಿವಾರಣೆಯಾಗಿ ಮನಃಶಾಂತಿ ಸಿಕ್ಕಲಿ ಅಂತಕ್ಕಂಥದ್ದು ಶುಭವಾಗಲಿ.